ಕಂಪ್ಯೂಟರ್ಗಳನ್ನು ಈ ಒಂದು 3 ಶಾಲೆಗಳಿಗೆ 10 ಕೊಡುವಂಥದ್ದು ಕೆಲಸ ಆಗ್ತಾ ಇದೆ. ಅತ್ಯಂತ ಒಂದು ಒಳ್ಳೆಯ ಒಂದು ಕೆಲಸ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಆಧುನಿಕ ಒಂದು ಏನು ಅನೇಕ ಒಂದು IT ಬೆಳವಣಿಗೆ ಇರ್ಬೋದು, ನಂತರ ನಮ್ಮ ಈ .com ರೆವಲ್ಯೂಷನ್ ಆಗಿದೆ, ನಂತರ ಈ ಒಂದು ಸೋಷಿಯಲ್ ಮೀಡಿಯಾ ಒಂದು ಕ್ರಾಂತಿ ನಡೆದಿದೆ. ಇವತ್ತು ಪ್ರಸ್ತುತ ಈ AI ಒಂದು ರೆವಲ್ಯೂಷನ್ನಲ್ಲಿ ನಾವೆಲ್ಲರೂ ಇದ್ದೀವಿ. ಆಗಲೇ ನಮ್ಮ ಅಶ್ವಿನಿ ವೈಷ್ಣವ್ ಮಾನ್ಯ IT ಸಚಿವರಾದಂಥ ಒಂದು ರೈಲ್ವೆ ಸಚಿವರು ಕೂಡ ಹೇಳಿದ್ರು, ಇದು 5ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ. ಅಂದರೆ ಇವತ್ತಿನ ಒಂದು ತಮ್ಮ ವೃತ್ತಿಗಾಗಿ ಇರ್ಬೋದು, ದಿನನಿತ್ಯ ತಮ್ಮ ಎಲ್ಲ ಕಾರ್ಯಕ್ರಮಗೂ ಇರ್ಬೋದು, ಈ ಒಂದು AI ಮತ್ತು ಅನೇಕ ಒಂದು ತಂತ್ರಜ್ಞಾನ ಅದ್ರ ಬಗ್ಗೆ ಒಂದು ಜಾಗೃತಿ ಇರಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಆ ನಿಟ್ಟಿನಲ್ಲಿ ಎಲ್ಲ ಶಾಲೆಯಲ್ಲೂ ಕೂಡ ಒಂದು ಕಂಪ್ಯೂಟರು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಕೌಶಲ್ಯಗಳು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಆ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆನೂ ಕೂಡ ಇವತ್ತು ತಮ್ಮ ಶಾಲೆಗೆ ಕೊಡುವಂಥದ್ದು ಕೆಲಸ ಆಗಿದೆ. ಅದಕ್ಕಾಗಿ ಕಾರ್ಯಕ್ರಮದ ಸಂಘಟಕರು ಮತ್ತು ಅನೇಕರು ಎಲ್ಲ ಈ ಒಂದು ವಿತರಣೆ ಕಾರ್ಯಕ್ರಮವನ್ನು ಸಾಧ್ಯ ಮಾಡಿರೋರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಒಳ್ಳೆ ಏನು ಕಂಪ್ಯೂಟರ್ಗಳು ತಂತ್ರಜ್ಞಾನ ಕೊಟ್ಟಿದ್ದಾರೆ, ಅದು ಸುಮ್ಮನೆ ಶೋಗೋಸ್ಕರ ಅಲ್ಲ. ನಮ್ಮ ಪ್ರಚಾರಕ್ಕಂತೂ ಅದು ಇಲ್ಲವೇ ಇಲ್ಲ. ನಾವು ಇಲ್ಲಿ ಬಂದು ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಅದು ವಿತರಣೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಅಂದರೆ ದಿನನಿತ್ಯ ಕೂತ್ಕೊಂಡು ಅದನ್ನ ಬಳಸಿ ಸರಿಯಾದ ರೀತಿಯಲ್ಲಿ ಅದು ತಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡುವಂಥದ್ದು ಕೆಲಸದಲ್ಲಿ ನೀವು ಅದನ್ನ ಉಪಯೋಗ ಮಾಡಬೇಕಾಗಿದೆ. ಇವತ್ತು ಭಾರತ ಏನಕ್ಕಂದರೆ ಇವತ್ತು ವಿದ್ಯಾಭ್ಯಾಸ ಸುಮಾರು ಅಂದರೆ ಸಾಮಾನ್ಯವಾಗಿ ಚೆನ್ನಾಗಿ ನಡೀತಾ ಇದೆ. ಸುಮಾರು 80% ಜನ ಭಾರತದಲ್ಲಿ ಒಂದೆಲ್ಲೋ ರೀತಿಯಲ್ಲಿ ವಿದ್ಯಾಭ್ಯಾಸ ತಗೋತಾ ಇದ್ದಾರೆ. ಅಂದರೆ ಕೌಶಲ್ಯ ಅಭಿವೃದ್ಧಿ ಆಗ್ತಾ ಇಲ್ಲ. ನಮ್ಮ ವೃತ್ತಿಗಾಗಿ ನೀವು ಸಿದ್ಧ ಆಗ್ಬೇಕಂದ್ರೆ ನಿಮ್ಮ ಕೌಶಲ್ಯ ಇರಬೇಕು, ಸ್ಕಿಲ್ಲಿಂಗ್ ಇರಬೇಕು. ಸೊ ಅದಕ್ಕಾಗಿ ಈ ಒಂದು ಕಂಪ್ಯೂಟರು ಈ ಸಣ್ಣ ವಯಸ್ಸಿನಲ್ಲೇ ಅದು ಯಾವ ರೀತಿ ಬಳಸಬೇಕು ಮತ್ತು ಆ ವೃತ್ತಿಗೆ ಅನುಕೂಲ. ಇವತ್ತು ನೀವು ತೀರ್ಮಾನ ಮಾಡಿರ್ಬೋದು, ಮಾಡಿಲ್ಲದೆ ಇರ್ಬೋದು, ಯಾವ ವೃತ್ತಿ ಬೇಕು ಅಂತ, ಎಲ್ಲಿ ನೀವು ಜೀವನವನ್ನು ಮುಂದುವರಿಬೇಕು ಅಂತ. ಆದರೂ ಸಹ ಸ್ಕಿಲ್ಲಿಂಗ್ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಸೊ ನಿಮ್ಗೆ ಏನಾದರೂ ಒಂದು ಕಲ್ಪನೆ ಇದ್ದರೆ ಈ ಕ್ಷೇತ್ರದಲ್ಲೇ ನಮ್ಮ ವೃತ್ತಿ ಇರಬೇಕು ಅಂತ, ನೀವು ಅದಕ್ಕೆ ತಕ್ಕ ಆ ಸ್ಕಿಲ್ಲಿಂಗ್ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಸೊ ಆ ಒಂದು ಕೆಲಸನೂ ಕೂಡ ಆಗಲಿ. ಜೊತೆಗೆ AI ಮತ್ತು AI ಟೂಲ್ಸು ಅದೆಲ್ಲನೂ ಕೂಡ ಯಾವ ರೀತಿ ಬಳಸಬೇಕು, ನಮ್ಮ ಒಂದು ಏನು ಕ್ರಿಯೇಟಿವ್ ಥಿಂಕಿಂಗೋಸ್ಕರ ಬಳಸ್ಬೋದು. ಅದು ನಿಮ್ಮ ಏನು ಇನ್ಫಾರ್ಮೇಷನ್ಗೆ ಮತ್ತು ನಿಮಗೆ ಏನು ಎಫಿಷಿಯನ್ಸಿಗೋಸ್ಕರ ಇದನ್ನ ಬಳಸಬೇಕಾಗಿರ್ತಕ್ಕಂಥದ್ದು ಮುಖ್ಯ. ಆ ನಿಟ್ಟಿನಲ್ಲೂ ಕೂಡ ಶಿಕ್ಷಕರು ಇದನ್ನ ಯಾವ ರೀತಿ ಬಳಸಬೇಕು ಅಂತ ಒಂದು ಕೆಲಸ ಆಗಬೇಕಾಗಿದೆ. ಶಿಕ್ಷಕರಿಗೂ ಕೂಡ ಕೌಶಲ್ಯ ಅಭಿವೃದ್ಧಿ ಆಗಬೇಕು, ಅದು ಕೆಲಸನೂ ಕೂಡ ಮಾಡಬೇಕಾಗಿದೆ. ಎಲ್ಲನೂ ಮಾಡೋಣ. ಇದು ಒಂದು ಒಳ್ಳೆ ವ್ಯವಸ್ಥೆ ಆಗಿದೆ. ಈ ಒಂದು ಮೂಲಸೌಕರ್ಯ ಕೊಡೋದ್ರಲ್ಲಿ ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಇನ್ನೂ ಸಂತೋಷ ಅಥವಾ ನಮಗೆ ಹೆಮ್ಮೆ ಆಗುವಂಥದ್ದು, ನೀವು ಇದನ್ನ ಸರಿಯಾದ ರೀತಿಯಲ್ಲಿ ಬಳಸಿ ಭವಿಷ್ಯದಲ್ಲಿ ನಮ್ಮ ಈ ಒಂದು ಶಾಲೆಗಿರ್ಬೋದು, ಈ ಒಂದು ಕೃಷ್ಣರಾಜ ಕ್ಷೇತ್ರ ಇರ್ಬೋದು, ನಮ್ಮ ಮೈಸೂರಿಗೆ ನಿಮ್ಮದೇ ಆದಂಥ ಕೊಡುಗೆ ಕೊಡುವಾಗ ನಿಜವಾಗಿಯೂ ನಮ್ಗೆ ಕೂಡ ಒಂದು ಸಂತೋಷ ಅಥವಾ ಒಂದು ಹೆಮ್ಮೆ ಬರುವಂಥದ್ದು ಆಗತ್ತೆ ನಮಗೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಮುಂದುವರಿಯಲಿ. ವಿದ್ಯಾರ್ಥಿಗಳು, ಶಿಕ್ಷಕರು ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆ ಲಾಭದಾಯಕವಾದಂತಹ ರೀತಿಯಲ್ಲಿ ಎಲ್ಲರಿಗೂ ಕೂಡ ಇದನ್ನ ಬಳಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಶಾಸಕರು ಕೂಡ ಇಲ್ಲಿ ಬಂದು ಇದಕ್ಕೆ ಕೈ ಜೋಡಿಸಿರುವಂಥದ್ದು ಸಂತೋಷದ ಸಂಗತಿ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಡೀ ಇಲಾಖೆನೂ ಕೂಡ ಎಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಸ್ಥಳೀಯ ಒಂದು ಶಾಲೆಯ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಕಂಪ್ಯೂಟರ್ ಯುಗದಲ್ಲಿ ಕಂಪ್ಯೂಟರ್ನ ಕಲಿಯುವಂಥ ಆಸಕ್ತಿಯನ್ನು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ, ವಿಶೇಷವಾಗಿ ಹೈಸ್ಕೂಲ್ ಲೆವೆಲ್ಲಿನ ಮಕ್ಕಳುಗಳಿಗೆ ಕಲಿಸಿಕೊಡಬೇಕು ಅನ್ನುವಂಥ ಭಾಳ ಉದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಇವತ್ತು ಮೈಸೂರಿನ ಸಂಸದರು ಈ ಕೆಲಸವನ್ನು ಮಾಡಿದ್ದಾರೆ. ಅವರು ಸಂಸದರಾಗಕ್ಕೆ ಮೊದಲು ಕಲಿಸು ಅನ್ನುವಂಥ ಫೌಂಡೇಶನನ್ನು ಇಟ್ಕೊಂಡು ಸರ್ಕಾರಿ ಶಾಲೆಯ ಮಕ್ಕಳ ಜೊತೆ ಕೂತ್ಕೊಂಡು ಅವ್ರ ಜೊತೆ ಒಂದು ಸಂವಾದ ಮಾಡಿ ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಬೇಕು, ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಪಡ್ಕೋಬೇಕು ಅನ್ನುವಂಥದ್ದನ್ನು ಅವರು ಸಂಸದರಾಗಕ್ಕೆ ಮೊದಲನೇ ಇಡೀ ಮೈಸೂರಿನಲ್ಲಿ ಮಾಡ್ತಾಯಿದ್ದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಕಂಪ್ಯೂಟರ್ ವಿತರಣೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಎಷ್ಟು ಫಾಸ್ಟಾಗಿ ಏನು ಸೈನ್ಸ್ ಮತ್ತು ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆಗ್ತಾ ಇರುವಂಥ, ಅಡ್ವಾನ್ಸ್ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೂ, ಸರ್ಕಾರಿ ಶಾಲೆಯ ಮಕ್ಕಳಿಗೂ
ಇದನ್ನು ಕಲಿಯುವಂತಾಗ ಆಗಲಿ ಅನ್ನುವಂಥ ಕಾರಣಕ್ಕೆ ಇವತ್ತು ಅದನ್ನು ವಿತರಣೆ ಮಾಡೋ ಮುಖಾಂತರ 3 ಶಾಲೆಗೆ 10 ಕಂಪ್ಯೂಟರ್ಗಳನ್ನು ಕೊಡುವ ಮುಖಾಂತರ ಮುಂದಿನ ವರ್ಷ ಶಾಲಾ ದಾಖಲಾತಿಯ ಸಂಖ್ಯೆಯು ಹೆಚ್ಚಾಗಲಿ. ಇಲ್ಲಿ ಕಂಪ್ಯೂಟ್ರು ಹೇಳ್ಕೊಡ್ತಾರೆ ಅಂತ ಗೊತ್ತಾದಾಗ ಯಾರು ಬಡ ಮಕ್ಕಳು ಇರ್ತಾರೆ, ಮಧ್ಯಮ ಅಥವಾ ಕೆಳವರ್ಗದ ಮಕ್ಕಳು ಯಾರು ಇರ್ತಾರೆ ಅವ್ರುಗಳು ಬಂದು ಸೇರಿಕೊಳ್ಳುವಂಥ ರೀತಿಯಲ್ಲಿ ಆಗಲಿ ಎನ್ನುವಂಥದ್ದನ್ನು ಮಾಡಲಿಕ್ಕೆ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ